ಐಶ್ವರ್ಯ ಶಿಶಿರ್ ಲವ್ ಗಾಸಿಪ್ ನಿಜಾನ? ಐಶ್ವರ್ಯ ಶಿಕ್ಷೆಗೆ ಶಿಶಿರ್ ಕಣ್ಣೀರಿಟ್ಟಿದ್ದು ಯಾಕೆ? ಬಿಗ್ ಬಾಸ್ ದಿನಕ್ಕೊಂದು ಟ್ವಿಸ್ಟ್, ವಾರಕ್ಕೊಂದು ಶಾಕಿಂಗ್ ನ್ಯೂಸ್ನಿಂದ ಸದಾ ಸದ್ದು ಮಾಡೋ ಕಾರ್ಯಕ್ರಮ. ಅದರಲ್ಲೂ ಈ ಲವ್ ಸ್ಟೋರಿಯಿಂದ ಸೌಂಡ್ ಮಾಡಿದ್ದೇ ಜಾಸ್ತಿ. ಈ ಸೀಸನ್ನಲ್ಲಿ ಮೊದಮೊದಲು ಧರ್ಮ ಮತ್ತು ಅನುಷಾ ಕಣ್ಸಲಿಗೆಯ ಪ್ರೇಮಕತೆ ಒಂದ್ ಕಡೆ ಆದ್ರೆ, ಈಗ ಶಿಶಿರ್ ಹಾಗೂ ಐಶ್ವರ್ಯ ಲವ್ ಗಾಸಿಪ್ ಸದ್ಯ ಸಖತ್ ಸೌಂಡ್ ಮಾಡ್ತಿದೆ. ಹೌದು, ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ವಾಹಿನಿಗಳು ತಲೆ ಎತ್ತಿವೆ. 2 ತಂಡಗಳಾಗಿ ಸ್ಪರ್ಧಿಗಳನ್ನ ವಿಂಗಡಿಸಲಾಗಿದೆ. 2 ತಂಡಕ್ಕೂ ವಿಭಿನ್ನ ಹೆಸರುಗಳನ್ನ ನೀಡಲಾಗಿದೆ. ಟಾಸ್ಕ್ ನಡೆಯುವ ಸಂದರ್ಭದಲ್ಲಿ ಶಿಶಿರ್ ಅವರು ಐಶ್ವರ್ಯ ಅವರಿಗೆ 3 ಹಾಗಲಕಾಯಿ ತಿನ್ನುವಂತೆ ಹೇಳಿದ್ದಾರೆ. ಹಿಂದೆ ಮುಂದೆ ನೋಡದೆ ಐಶ್ವರ್ಯ ಈ ಸವಾಲು ಸ್ವೀಕರಿಸಿದ್ರು. ಕಷ್ಟಪಟ್ಟು ಹಾಗಲಕಾಯಿ ತಿನ್ನುವ ಪ್ರಯತ್ನ ಮಾಡಿ ನಂತರ ವಾಂತಿ ಮಾಡುವ ಪರಿಸ್ಥಿತಿ ತಲುಪಿದ್ದಾರೆ. ಇದನ್ನ ಕಂಡ ಸ್ನೇಹಿತ ವಿರೋಧಿ ತಂಡದ ಸದಸ್ಯ ಶಿಶಿರ್ ಕಣ್ಣೀರಿಟ್ಟಿದ್ದು ನೋಡಿ ಬಿಗ್ ಬಾಸ್ ಫ್ಯಾನ್ಸ್ ಉಬ್ಬಿರಿಸಿದ್ದಾರೆ. ಬಿಗ್ ಬಾಸ್ ಪ್ರಾರಂಭವಾದ ಹೊಸತರಲ್ಲಿ ಐಶ್ವರ್ಯ ಹಾಗೂ ಶಿಶಿರ್ ಮಧ್ಯೆ ಲವ್ ಪ್ರಾರಂಭವಾಗಿದೆ ಎಂಬ ಗಾಸಿಪ್ ಕೂಡ ಹರಿದಾಡಿತು. ಕೆಲ ವಾರಗಳ ಹಿಂದೆ ಕೂಡ ಐಶ್ವರ್ಯ ಹಾಗೂ ಶಿಶಿರ್ ಒಂದೇ ಬೆಡ್ಶೀಟ್ ಹೊತ್ಕೊಂಡು ಒಂದೇ ಕಾಫಿ ಕಪ್ನಲ್ಲಿ ಜೊತೆಯಲ್ಲಿಯೇ ಕಾಫಿ ಕುಡಿತಿರುವ ದೃಶ್ಯ ವೈರಲ್ ಆಗಿತ್ತು. ಇದನ್ನ ಕಂಡ ಬಿಗ್ ಬಾಸ್ ಸುದೀಪ್ ಒಂದು ಕಂಫರ್ಟ್ ಝೋನ್ ಬೇಕು, ಒಬ್ಬೊಬ್ಬರು ಒಬ್ಬೊಬ್ಬರೊಟ್ಟಿಗೆ ಆತ್ಮೀಯತೆ ಬೆಳೆಸಿಕೊಳ್ತಾರೆ, ಆದರೆ ಅದು ಅತಿಯಾಗಬಾರದು ಎಂದು ಮಾತಿನ ಮೂಲಕ ಇಬ್ಬರಿಗೂ ಚಾಟಿ ಬೀಸಿದ್ರು. ಅದೇನೇ ಆಗಲಿ, ಶಿಶಿರ್ ಮತ್ತು ಐಶ್ವರ್ಯ ಬಿಗ್ ಬಾಸ್ ಆರಂಭದಿಂದಲೂ ಉತ್ತಮ ಸ್ನೇಹಿತರಾಗಿ ಗುರುತಿಸಿಕೊಂಡಿದ್ರು. ಆದರೆ ಈಗ ನಿಧಾನವಾಗಿ ಪ್ರೀತಿಯಾಗೋ ಸಾಧ್ಯತೆಗಳಿವೆಯಾ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಅಭಿಪ್ರಾಯಗಳು ವ್ಯಕ್ತವಾಗ್ತಿವೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಎಂದು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.